ನಮಸ್ಕಾರ ಗೆಳೆಯರೇ, ಬಿಸಿ ಸುದ್ದಿ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದೆ. ಅದೇನಂತ ಹೇಳಿದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದರೆ ಕೋಟೆ, ಕೊತ್ತಲು, ಪುಷ್ಕರಣಿಗಳು ಮತ್ತು ಬುಡಕಟ್ಟು ಸಮುದಾಯ, ಹೀಗೆ ಹಲವಾರು ವಿಚಾರಗಳನ್ನು ಒಳಗೊಂಡಿದೆ. ಆದರೆ ನಾನು ಹೇಳಕ್ಕೆ ಹೊರಟಿರೋದು ಯಾವುದಂತ ಹೇಳಿದ್ರೆ, ನಮ್ಮಲ್ಲಿ ಅವಧೂತರ ಪರಂಪರೆ ಅಂತೇಳಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವಾರು ಬೇಕಾದಷ್ಟು ಜನ ಈ ಅವಧೂತರಿದ್ದಾರೆ. ಆ ಅವಧೂತರನ್ನು ಪರಿಚಯಿಸುವಂಥ ಕಾರ್ಯಕ್ರಮವೇ ಅವಧೂತರ ಒಂದು ಕಾರ್ಯಕ್ರಮ. ಈ ಅವಧೂತರು ಎಲ್ಲಿದ್ದರು, ಹೇಗಿದ್ದರು. ಆದರೆ ಇದರೊಂದು ವಿಶೇಷತೆ ಏನಂತ ಹೇಳಿದ್ರೆ, ಆಫೀಸಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಅದನ್ನು ನಮ್ಮ ಈ ಕಾರ್ಯಕ್ರಮದ ನಡೆಸ್ಕೊಡೋರು ಹುರುಳಿ ಬಸವರಾಜ್. ಸೊ ಈ ಬಾರಿಯ ಏನು ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆಂಚಾವಧೂತರು. ಸೊ ಬನ್ನಿ, ಅವ್ರ ಬಾಯಿಂದಲೇ ಕೇಳೋಣ, ನಮ್ಮ ಹುರುಳಿ ಬಸವರಾಜ್ ಬಾಯಿಂದ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಬಿಸಿ ಸುದ್ದಿ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ತಾಳ್ಯ ಹೋಬಳಿಯ ಕೊಳಾಳು ಗ್ರಾಮಕ್ಕೆ ಬಂದಿದ್ದೇವೆ. ಈ ಗ್ರಾಮದ ವಿಶೇಷತೆ ಅಂತ ಹೇಳಿದರೆ, ಅವಧೂತ ಪರಂಪರೆಯ ಮೂಲ ಪುರುಷರಾದಂಥ ಕೆಂಚಾವಧೂತರ ಒಂದು ಜೀವನ ಚರಿತ್ರೆಯನ್ನು, ಪವಾಡಗಳನ್ನು, ಅವರು ಬಾಳಿ ಬದುಕಿದ ರೀತಿ ನೀತಿಗಳನ್ನು ಗಮನಿಸೋದಕ್ಕಾಗಿ ಬಂದಿದ್ದೇವೆ. ಈ ಹೊತ್ತು ನಾನೀಗ ಕೊಳಾಳು ಗ್ರಾಮದ ಕೆಂಚಾವಧೂತರ ಮೂಲಗ ಮನೆಯಾದಂತಹ ಈ ಒಂದು ಓಂಕಾರ ಮಂಟಪ ಎನ್ನುವಂತಹ ಗೃಹವನ್ನು ಈಗ ಪ್ರವೇಶ ಮಾಡ್ತಾನೆ. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಶೇಷ ಮಾತುಗಳನ್ನು ಈ ಒಂದು ಪರಂಪರೆಯ ವಾರಸುದಾರರಾದಂಥ ಕೆಂಚಪ್ಪ ಅವರೊಂದಿಗೆ ಮಾತನಾಡ್ತಾ ನಿಮ್ಮೊಂದಿಗೆ ವಿಶೇಷತೆಗಳನ್ನು ಹಂಚಿಕೊಳ್ತೇನೆ. ಬನ್ನಿ, ತಮಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ಕೆಂಚಾವಧೂತರು ಹುಟ್ಟಿ ಬಾಲ್ಯವನ್ನು ಕಳೆದು ಬಾಳಿ ಬೆಳಗಿದಂತಹ 45 ಕಂಬದ ಈ ವಿಶಾಲವಾದ ಮನೆಯಲ್ಲಿ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಿರುವಂತಹ ಗದ್ದಿಗೆಯ ಸನಿಹದಲ್ಲಿ ನಾನಿದ್ದೇನೀಗ. ಅವಧೂತರು ಎಂದರೆ ಲೌಕಿಕ ಬಂಧನಗಳನ್ನು ಕಳೆದು ಅಹಂಕಾರವನ್ನು ತ್ಯಜಿಸಿ ಸಮಾಜದ ರೀತಿ ನೀತಿಗಳನ್ನು ಬದಿಗೊತ್ತಿ ವಿಶೇಷವಾಗಿ ಸಾಧನೆಗೈದಂತಹ ಶ್ರೇಷ್ಠ ಯೋಗಿಗಳು ಎನ್ನುವಂತಹ ಪರಂಪರೆ ಇದೆ. ಅದರಲ್ಲಿ ಚಿದಾನಂದ ಗುರುಗಳ ಸಾರಥ್ಯದಲ್ಲಿ ಮತ್ತು ರುದ್ರಮುನಿ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಬದುಕು ಕಟ್ಟಿಕೊಂಡು ಸಮಾಜಮುಖಿಯಾಗಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಂತಹ ಕೆಂಚಾವಧೂತರು ಒಂದು ಪವಾಡ ಪುರುಷರಾಗಿ ಈ ನಾಡಿನಲ್ಲಿ ಬಾಳಿ ಬೆಳಗಿದವರು. ಚಿತ್ರದುರ್ಗ ಜಿಲ್ಲೆಯ ಅನೇಕ ಅವಧೂತ ಪರಂಪರೆಗಳ ವಾರಸುದಾರರಾಗಿ ಆ ಅವಧೂತ ಪರಂಪರೆಯನ್ನು ಜಗತ್ತಿಗೆ ಸಾರುತ್ತಾ ಸಾಗಿ ಬಂದಂತಹ ಕೆಂಚಾವಧೂತರು ಕೊಳಾಳಿನ ಈ ಗ್ರಾಮದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಬದುಕು ಕಟ್ಟಿಕೊಡುತ್ತಾ ಜನಜಾಗೃತಿಯನ್ನು ಮೂಡಿಸುತ್ತಾ ಹೊರಟಂಥವರು. ಅವರ ಮೂಲ ಸ್ಥಳವಾದಂತಹ ಈ ಗ್ರಾಮದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮದ ಆಯೋಜನೆಯ ಸಂದರ್ಭ. ಈ ಹೊತ್ತು ನಾವು ಈ ಕೆಂಚಾವಧೂತರ ವಾರಸುದಾರರು, ಅವರ ವಂಶ ಪರಂಪರೆಯಿಂದ ಬಂದಂತಹ ಅವರ ಆತ್ಮೀಯರು ಮತ್ತು ಅವರ ಸಂಬಂಧಿಕರು ಆದಂತಹ ಕೆಂಚಾವಧೂತ ಗದ್ದಿಗೆ ವಿಶ್ವಸ್ತ ಮಂಡಳಿಯ ಗೌರವಾಧ್ಯಕ್ಷರಾದಂತಹ ನಿವೃತ್ತ ಪ್ರಾಂಶುಪಾಲರು ಆದಂತಹ ಕೆಂಚಪ್ಪನವರೊಟ್ಟಿಗೆ ಅನೇಕ ವಿಚಾರಗಳನ್ನು ನಾನೀಗ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನೀವು ಕೊಳಾಳು ಗ್ರಾಮಸ್ಥರಾಗಿ ಅವಧೂತ ಪರಂಪರೆಯ ಕೆಂಚಾವಧೂತರ ವಂಶ ಪರಂಪರೆಯಲ್ಲಿ ಬೆಳೆದು ಬಂದವರಾಗಿ ಒಂದು ಕೂಡು ಕುಟುಂಬದಲ್ಲಿ ಬಾಳಿ ಬದುಕಿದವರು. ಈ ಮನೆಯ ವಿಶೇಷತೆಯನ್ನು ಕುರಿತು ಒಂದಷ್ಟು ಮಾಹಿತಿಗಳನ್ನು ಪ್ರೇಕ್ಷಕರಿಗೆ ಹಂಚಿಕೊಳ್ಳಿ. ಹೌದು ಸರ್, ಈ ಮನೆಯ ವಿಶೇಷತೆ ಏನು ಅಂತಂದರೆ, ಇದು ಸುಮಾರು 200-250 ವರ್ಷಗಳ ಪ್ರಾಚೀನವಾದ ಒಂದು ಮನೆ. ನಾವು ಇದನ್ನೇನು ರಿಪೇರಿ ಮಾಡಿಲ್ಲ. ಇದು ಒಟ್ಟು 48 ಕಂಬದ ಮನೆ. ಮೂಲತಃ ನಾವು ಹಿರಿಯೂರು ತಾಲೂಕು ಮಾರಿಕಣಿವೆ ಹತ್ರ ಭರಮಗಿರಿ ವಾಸಿಗಳು. ಅಲ್ಲಿಂದ ಕ್ಷಾಮರ ಅಂತ ಹೇಳಿ ವಲಸೆ ಬಂದು ಈ ಗ್ರಾಮದಲ್ಲಿ ನೆಲೆಗೊಂಡಿದ್ವಿ. ಇಲ್ಲಿಗೆ ಈ ಗ್ರಾಮಕ್ಕೆ ಬಂದು 200-250 ವರ್ಷ ಆಗೋಯ್ತು. ಇದು ಕೆಂಚಾವಧೂತರ ತಂದೆಯವರು ಇದ್ದಂಥ ಮನೆ. ಕೆಂಚಾವಧೂತರು ಜನನ ಆಗಿದ್ದು ಈ ಮನೆಯಲ್ಲೇ. ಅದು ಸುಮಾರು 19ನೇ ಶತಮಾನದ ಆದಿಭಾಗ ಏನಿದೆ, 1825-30 ಅವರು ಜನನ ಆದರು. 1905 ಅಥವಾ 6 ಅವರು ದೇಹತ್ಯಾಗ ಮಾಡ್ತಾರೆ. ಅಲ್ಲಿಯವರೆಗೂ ಈ ಮನೆಯಲ್ಲೇ ಅವರು ಜೀವನ ಮಾಡಿದರು. ಅವರು ಮಾಡಿದಂಥ
ಈ ಜೀವನದಲ್ಲಿ ಅವ್ರೇನೋ ಅಂತ ಬುದ್ಧಿವಂತರೇನು ಆಗಿರ್ಲಿಲ್ಲ, ಎಲ್ಲ ಯಾವಾಗಲೂ ಮೂಕನಂಗೆ ಮೌನವಾಗಿರೋದು, ಬಹಳ ಸಮಾಧಾನದ ಮನುಷ್ಯ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಅವ್ರಿಗೆ ಸೆಳ್ಳಣ್ಣ ಅಂತ ಒಂದು ಇಡರಂತೆ, ಅಷ್ಟು ಬಿಟ್ಟರೆ ಹೆಗಲ ಮೇಲೆ ಒಂದು ಕಂಬಳಿ, ಒಂದು ಕೈಯಾಗ ಒಂದು ಕೋಲು, ಸುಮಾರು 7 ಅಡಿ ಉದ್ದದ ಮನುಷ್ಯ ಅಂತೆ, ಕೆಂಪು ಬಣ್ಣ ಇತ್ತಂತೆ, ಅದಕ್ಕೆ ಕೆಂಚಪ್ಪ ಅಂತ ಕರೆದ್ರಂತೆ. ಮೂಲತಃ ಅವ್ರ ಜನ್ಮನಾಮ ದೊಡ್ಡ ಕೆಂಚಪ್ಪ ಅಂತ ಹೇಳಿ. ದೊಡ್ಡ ಕೆಂಚಪ್ಪ. ಅವ್ರ ತಂದೆ ಹೆಸರು ಮಾರಪ್ಪ, ಮಾರೇಗೌಡರು ಅಂತ, ತಾಯಿ ಹೆಸರು ಚೆನ್ನಮ್ಮ ಅಂತ, ಬರಂಗಿರಿ ಅವರು. ಇಲ್ಲಿಂದ ಆದ್ಮೇಲೆ ಈ ಕೆಂಚಾವಧೂತ್ರನ್ನ ಬಲವಂತವಾಗಿ ಮದುವೆ ಮಾಡ್ತಾರೆ. ಅಲ್ಲಿವರೆಗೂ ಅವರು ದನ ಕುರಿ ಕಾದ್ಕೊಂಡೇ ಇರ್ತಾರೆ. ಇವನಿಗೆ ಮೌನವಾಗಿ ಯಾವಾಗಲೂ ಕೂತಿರೋದು ನೋಡಿ ಇವನಿಗೇನೋ ಸನ್ನಿಪಾತ ಬಂದಿರ್ಬೋದು, ಮದುವೆ ಮಾಡಿದರೆ ಸರಿಯಾಗ್ಬಿಡುತ್ತೆ ಅಂತ ಹಿರಿಯರು ಯಾರೋ ಹಿತೈಷಿಗಳು ಸಲಹೆ ಕೊಡ್ತಾರೆ. ಹಾಗಾಗಿ ಇಲ್ಲೇ ಬರಂಗಿರಿಯಲ್ಲಿ ಒಂದು ಕನ್ಯೆ ನೋಡಿ ಸಂಬಂಧದಲ್ಲೇ, ಆ ಎಮ್ಮನ ಹೆಸರು ಹುಚ್ಚಮ್ಮ ಅಂತ. ಆ ಹುಚ್ಚಮ್ಮನ ಇವರಿಗೆ ಒಂದು 25-30 ವರ್ಷ ವಯಸ್ಸಿಗೆ ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಅವರಿಗೆ 4 ಜನ ಗಂಡು ಮಕ್ಕಳು. ಮೊದಲನೇವನು ರುದ್ರಪ್ಪ ಅಂತ ಹೇಳಿ, ಎರಡನೇವರು ಗೂಳಪ್ಪ ಅಂತ, ಮೂರನೇವರು ಮಾರಪ್ಪ, ಕೊನೆಯವರು ಲಿಂಗಪ್ಪ ಅಂತ. ಅದಕ್ಕೆ ಮೊದಲು 2 ಹೆಣ್ಮಕ್ಳಾಗಿರ್ತಾವೆ, ಭೈರಮ್ಮ, ಕೆಂಚಮ್ಮ ಅಂತ ಹೇಳಿ. ಒಂದು ಗುಳೆಸಳ್ಳಿ ಕೊಟ್ಟಿದ್ವಿ, ಒಂದು ಅವರ ಧರ್ಮಪತ್ನಿ ತಮ್ಮ ಚಿಕ್ಕಣ್ಣ ನನಗೆ, ಅವನಿಗೆ ವೀರ್ ಚಿಕ್ಕಣ್ಣ ಅಂತ ಕರೀತಾರೆ, ಅವ್ರಿಗೆ ಕೊಟ್ಟಿರ್ತಾರೆ. ಅದಾದ ನಂತರ ಅನೇಕ ಅವರಿಗೆ ಈ 7 ಜನ ಮೊಮ್ಮಕ್ಕಳು ಹುಟ್ಟಿದ್ರು. ಈಗ ನಾವು ಮರಿ ಮಕ್ಕಳು 18 ಜನ ಇದ್ದೀವಿ. ಗಿರಿ ಮಕ್ಕಳು ಅನ್ನೋರು ಸುಮಾರು 32 ಜನ ಆಗಿದ್ದಾರೆ. ಎಷ್ಟು ಅವ್ರ ಸಂಸಾರ ಜೀವನ, ಒಂದು ಬಹುದೊಡ್ಡ ಕುಟುಂಬ. ಈ 48 ಕಂಬದ ಈ ಮನೆಯೊಳಗೆ ಎಲ್ಲ ಬಾಳಿ ಬದುಕಿದ್ರು. ಇಷ್ಟೊಂದು ಜನರ ಮಧ್ಯದಲ್ಲಿ ಇದ್ದುಕೊಂಡು ಸಹ ಕೆಂಚಪ್ಪನವರು ಒಂದ್ ರೀತಿ ಅಂತರ್ಮುಖಿ ಆಗಿರ್ತಾ ಇದ್ರು. ದನ ಕಾಯುವಾಗ ಒಬ್ಬಂಟಿರಾಗಿ ಏನೋ ಯೋಚನೆ ಮಾಡ್ತಿದ್ರು. ಗುರು ಹಿರಿಯರಲ್ಲಿ ಭಕ್ತಿ ತೋರಿಸ್ತಾ ಇದ್ರು. ಎಲ್ಲಿ ಪೂಜೆ ಪುನಸ್ಕಾರ ದೇವರ ಕಾರ್ಯ ನಡೀತಾವ ಅಲ್ಲಿಗೆಲ್ಲ ಹೋಗಿ ಧ್ಯಾನಾಸಕ್ತರಾಗಿ ಕೂರ್ತಾ ಇದ್ರು. ಬಹುಶಃ ಇವನ್ನೆಲ್ಲ ಬಾಲ್ಯದಲ್ಲಿ, ಉದಾಹರಣೆಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಇವುಗಳನ್ನೆಲ್ಲ ಗಮನಿಸಿದಂತ ಹಿರಿಯರು ಕೆಂಚಪ್ಪ ಯಾಕೋ ಸಾಂಸಾರಿಕವಾದಂತಹ ಜಂಜಾಟಗಳಿಂದ ಏಕಾಂತದ ಕಡೆಗೆ ವಾಲ್ತಾ ಇದ್ದಾನೆ, ಇವನು ಈ ರೀತಿ ಆಗಬಹುದಿತ್ತು ಅಂತ ಯಾರಾದ್ರೂ ಭವಿಷ್ಯ ನುಡಿದಿದ್ದು ಇದೆಯಾ? ಒಂದು ಯಾರೋ ಜೋಗಿ ಇರೋ ಬಂದಿದ್ರಂತೆ, ಇವರು ಹೆಳವರು ಅಂತ ಇರ್ತಾರೆ, ಅವ್ರು ಜೋಗಿ ನುಡಿಯವರು. ಅವರು ಈ ಮಗ ಸನ್ಯಾಸಿ ಆಗ್ಬಹುದು ಅಂತ ಅವ್ರ ಅಮ್ಮನಿಗೇನೆ ಹೇಳಿದ್ರಂತೆ. ಆ ತಂದೆ ತಾಯಿಗೆ ಆತಂಕ ಆಗ್ಬಿಟ್ಟು ಅವನ ವರ್ತನೆನೂ ಹಂಗೆ ಇತ್ತು. ಜನಸಂಘ ಸೇರ್ತಿರ್ಲಿಲ್ಲ, ಹುಡುಗರ ಜೊತೆಗೆ ಆಡಕ್ಕೆ ಎಲ್ಲಿ ಹೋಗ್ತಿರ್ಲಿಲ್ಲ. ಒಂದ್ ಮೂಲೆ ಕುಂತ್ರೆ ಒಂದಿವ್ಸ ಸಗಲೆಲ್ಲ ಆ ಮೂಲೆಯಲ್ಲೇ ಕೂತ್ಬಿಡೋದು. ಅಥವಾ ದನ ಕಾಯಕ್ಕೂ ಹೊಲ ಕಾಯಕ್ಕೆ ಕಳ್ಸಿರೋ ಒಂದಿವ್ಸ ಸಗಲೆಲ್ಲ ಊಟ ಉಪವಾಸ ಏನ್ ಬಯಸ್ತಿರ್ಲಿಲ್ಲ ಅಂತ. ಅವ್ರಿಗೆ ಬಯಕೆಗಳೇ ಬಾರಿ ಕಡಿಮೆ ಅಂತೆ. ಹಾಗಾಗಿ ಆರಂಭದಿಂದಲೂ ಯಾವ ವಿಷಯಾಸಕ್ತಿ ಕಡೆ ಅವರು ಗಮನ ತೋರಿಸಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಇವನಿಗೆ ಮದುವೆ ಮಾಡಿದ್ರೆ ಇವನು ಸರಿಯಾಗ್ಬಹುದು ಅಂತ ಹೇಳಿ ಅವ್ರು ಮದುವೆ ಮಾಡೋದಕ್ಕೆ ಮಾಡ್ತಾರೆ. ಆದ್ರೆ ಹೆಣ್ಮಕ್ಳು ಯಾರು ಒಪ್ತಿರ್ಲಿಲ್ಲ, ಅವನು ಇರೋ ಚರ್ಯ ನೋಡ್ಬಿಟ್ರೆ ಅವರ ನಡವಳಿಕೆ. ಅದಕ್ಕೆ ಸಂಬಂಧದಲ್ಲೇ ಹುಡುಕಿ ಒಂದು ಮದುವೆ ಮಾಡಿರೋ ಹುಚ್ಚಮ್ಮ ಅಂತ. ಮದುವೆ ಮಾಡಿದ ಮೇಲೆ ಇವರಿಗೆ ಯಾವಾಗಲೂ ಆಧ್ಯಾತ್ಮದ ಒಲವೇ ಇತ್ತು. ಬಾಲ್ಯದಲ್ಲಿ ಅವರಪ್ಪರು ಶಿವಪೂಜೆ ಮಾಡ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದ್ರಂತೆ, ಲಿಂಗ ಯಾಕೆ ಪೂಜೆ ಮಾಡ್ತೀರಾ, ಲಿಂಗ ದರ್ಶನ ಹೆಂಗಾಗುತ್ತೆ, ಲಿಂಗ ಅಂದ್ರೆ ಏನಂತ ಅವ್ರ ಮೊದಲನೇ ಪ್ರಶ್ನೆ. ಅದು ಕಲ್ಲು ಅಂತಾರ ಅವರು, ಇದು ಕಲ್ಲಲ್ಲಪ್ಪ ಪರಮಾತ್ಮ ಅಂತ ಅವ್ರು ಹೇಳಿದಾಗ, ಆಯ್ತು ಪರಮಾತ್ಮ ದರ್ಶನ ಹೆಂಗಾಗುತ್ತೆ ಅಂದಾಗ ಅದಕ್ಕೆ ಗುರು ಬೇಕು ಅಂತಾರೆ. ಗುರು ಎಲ್ಲಿ ಸಿಗ್ತಾನೆ ಅಂತ ಮರು ಪ್ರಶ್ನೆ ಮಾಡ್ತಾರೆ. ಗುರು ಎಲ್ಲಿ ಸಿಕ್ಕಲ್ಲ, ನೀನ್ ಸುಕೃತ ಇದ್ರೆ ಪುಣ್ಯ ಪಡೆದಿದ್ರೆ ನಿನ್ ಮನೆ ಬಾಗಿಲಿಗೆ ದುರುಗು ಬರ್ಬಹುದು ಅಂತ ಅವ್ರ ತಂದೆ ತಾಯಿ ಹೇಳಿದ ಮೇಲೆ ಅವರು ಹೊಲಕ್ಕೆ ಹೋದ್ರು, ಮನೆಗೆ ಹೋದ್ರು. ಕುರಿ ಕಾಯ್ಬೇಕಾದ್ರೆ ಅಡವಿಗಳು ಕುರಿಗಳೆಲ್ಲ ಗುಡ್ಡಕ್ಕೆ ಬಿಟ್ಬಿಟ್ಟು ಗುರು ಎಲ್ಲಿ ಸಿಗ್ತಾನೆ ಅಂತ ಹಿಂಗೆ ಯೋಚನೆ ಮಾಡ್ತಾ ಒಂದ್ ಮರದ ನೆರಳ ಕೂತ್ಕೊಂಡು ಯೋಚನೆ ಮಾಡ್ತಿದ್ರಂತೆ. ಹಾಗೆ ಕುರ್ಮಡಿಕೆರೆ ಅಂತ ಒಂದು ಸ್ಥಳ ಇದೆ, ಅಲ್ಲಿ ಕುರಿ ಕಾಯಕ್ ಹೋದಾಗ ಈ ಗುರುಗಳು ನನಗೆ ಸಿಗ್ಲಿಲ್ಲ, 7-8 ವರ್ಷ ಆದ್ರು, ಹೆಂಗಿರ್ತಾರೆ ಅವರು ಅಂತ ಒಂದು ಭಾವನೆ, ಕಲ್ಪನೆ ಇರ್ಲಿಲ್ಲ. ಅವರು ಮನೆ ಬಿಟ್ಟು ಹೊರಗಡೆ ಯಾವ ಊರು ಸುತ್ತಿದವರು ಅಲ್ಲ, ಯಾವ ಪುಣ್ಯಕ್ಷೇತ್ರಕ್ಕೂ ಹೋದವರಲ್ಲ, ಗುರುಗನ ಹುಡ್ಕೊಂಡು ಹೋದವರಲ್ಲ. ಕುರುಮಡಿಕೆರೆಗೆ ಒಂದ್ ದಿವಸ ಕುರಿ ಕಾದು ಮಧ್ಯಾಹ್ನ ಹೊತ್ತು ಕುರಿಗಳೆಲ್ಲ ನೀರು ಕುಡಿದು ಅಲ್ಲೊಂದು ಹಳ್ಳ ಇದೆ, ಹಳ್ಳದ ದಿನ್ನೆಗೆ ಹಿಂಗೆ ಕುರಿ ಬಿಟ್ಕೊಂಡಿದ್ರಂತೆ. ಅಷ್ಟೊತ್ತಿಗೆ ಯಾರೋ ಒಬ್ರು ಕಾವಿ ಬಟ್ಟೆದಾರಿಗಳು, ಅವರು ಗಡ್ಡ ಎಲ್ಲ ಇತ್ತಂತೆ, ಒಂದು ಕುದುರೆ ಇತ್ತಂತೆ. ಅಲ್ಲಿ ಒಂದು 4-5 ಜನ ಕುತ್ಕೊಂಡು ಏನೋ ಸತ್ಸಂಗ ಮಾಡ್ತಾ ಇದ್ರು. ಇವ್ರಿಗೇನು ಗೊತ್ತಿಲ್ಲ. ಕುರಿಗಳು ಹಂಗೆ ಮಗ್ಲಿಗೆ ಹೋಯ್ತು, ಒಂದು ನಾಯಿ ಹೋತಂತೆ. ನಾಯಿ ಹೋದ ಜಾಡಿಗೆ ಅವ್ರು ಹೋದ್ರೆ ಅಲ್ಲೊಂದು ದೊಡ್ಡ ತೋಪಿದೆ, ಈಗಲೂ ಇದೆ ತೋಪು. ತೋಪಿನಲ್ಲಿ ಒಂದು ಕಲ್ಲಿನ ಮೇಲೆ ಒಬ್ಬ ಕಾವಿ ಬಟ್ಟೆ ಧರಿಸಿದಂಥ ಸ್ವಾಮೀಜಿಯವರು ರುದ್ರಾಕ್ಷಿ ಹಾಕ್ಕೊಂಡು, ಅವ್ರಿಗಾಗಲೇ ಸುಮಾರು 50 ವರ್ಷದವರು, ಮಾತಾಡ್ತಿದ್ದನ್ನು ಇವ್ರು ಆಲಿಸ್ತಾರೆ. ನೇರವಾಗಿ ಗುರುಗಳನ್ನ ಭೇಟಿನೇ ಆಗಲ್ಲ. 1 ಗಂಟೆಗಳ ಕಾಲ ಅಲ್ಲಿ ಯಾವುದೋ ಒಂದು ಆಧ್ಯಾತ್ಮದ ವಿಚಾರವಾಗಿ ಚರ್ಚೆ ನಡೀತದೆ.
ಅಲ್ಲಿ ಒಂದು 7-8 ಜನ ಶಿಷ್ಯರು ಕೇಳ್ತಲೇ ಇರ್ತಾರೆ. ಒಂದು ಮಧ್ಯಕ್ಕೊಂದು ಮೇಳೆ ಇರುತ್ತೆ, ಮೇಳೆ ಆ ಕಡೆಗೆ ಅವ್ರು ನಿಂತ್ಕೊಂಡು ಆಲಿಸ್ತಾ ಇದ್ದಾರೆ. ಇವ್ರು ಈ ಕಡೆ ಪ್ರವಚನ 1 ಗಂಟೆ ಮುಗ್ದಾದ್ಮೇಲೆ, ಏನಪ್ಪಾ ಈ ಪ್ರವಚನ ಈಗ 8-10 ದಿವಸದಿಂದ ಹೇಳ್ತಲೇ ಇನ್ನೇ ನೀವು ಕೇಳ್ತಾ ಇದ್ದೀರಾ, ಯಾರಾದರೂ ಒಬ್ರು 4 ಮಾತು ಏನು ತಿಳಿತು ಹೇಳ್ರಿ ಅಂತಾರೆ. ಅವ್ರು ಯಾರು ಉತ್ತರ ಕೊಡೋದಿಲ್ಲ. ಆ ಬಿದಿರು ಪೆಳೆ ಒಳಗೆ ಇವ್ರ ಕಾಲು ನೋಡಿದ್ರಲ್ಲ, ಅಲ್ಲಿ ಯಾರೋ ಆಲಿಸ್ತಾ ಇರೋನು, ನೀನು ಬರ ಈ ಕಡೆಗೆ ಅಂದ್ರಂತೆ. ನಾನು ನಿಂತಿರೋದು ಯಾರಿಗೋ ಗೊತ್ತಾಗ್ಬಿಟ್ಟಿದೆ ಅಂತೇಳಿ ಸ್ವಾಮೀಜಿಯವರು ಬಂದು ಗುರುಗಳಿಗೆ ಅಡ್ಡ ಬಿದ್ರಂತೆ. ನೋಡಪ್ಪ ಅಡ್ಡ ಬಿದ್ದು ಎಲ್ಲ ಆಯ್ತು, ನಿಂದು ಯಾವ ಊರು ಅಂದ್ರಂತೆ. ನಿನ್ನ ಹೆಸರು ಏನಂದ್ರೆ, ನನ್ನ ಹೆಸರು ಕೆಂಚ ಅಂತಾರೆ, ನಂದು ಕೊಳಾಳು. ಏನು ಮಾಡ್ತೀನಿ ಅಂದ್ರೆ, ನಾನು ಕುರಿ ಕಾಯ್ತೀನಿ. ನಾನು ಓದಿದ್ದೇನು? ಇಲ್ಲ ಸ್ವಾಮಿ, ನಾನು ಹೆಬ್ಬೆಟ್ಟು ಓದಿನಿ. ಅಲ್ಲಪ್ಪ ಇಷ್ಟು ಪ್ರವಚನ ಅಲ್ಲಿ ಆಲಿಸಿದಲ್ಲ 1 ಗಂಟೆ, ಏನು ಕೇಳಿಸ್ಕೊಂಡು? ಸ್ವಾಮಿ ನಾನೇನು ವಿದ್ಯಾವಂತಲ್ಲ, ಕ್ಲಾಸಿಗೆ ಹೋದನಲ್ಲ, ಶಾಲೆ ಮೆಟ್ಲು ತುಳಿದನಲ್ಲ, ನಾನು ಕೇಳಿಸ್ಕೊಂಡಿದ್ದೆ 2 ಮಾತು ಹೇಳ್ತೀನಿ ನೀವು ಕೇಳಿದ್ದಕ್ಕೆ. ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನಾಪರಹ. ಜೀವನೇ ಬ್ರಹ್ಮ ಬಿಟ್ರೆ ಇನ್ ಬೇರೆ ಇಲ್ಲಪ್ಪ, ಎಲ್ಲ ಒಂದೇ ವಸ್ತು ತುಂಬಿದೆ ಅಂತ 4 ಮಾತು ನೀವು ಹೇಳಿದ್ದು ನನಗೆ ಕೇಳಿದ್ದನ್ನ ನಿಮ್ಮ ಮುಂದೆ ಇಟ್ಟೆ ಸ್ವಾಮಿ. ಅವಾಗ ಬೇಷ್ ಅಂತ ಅವರು ಬೆನ್ತಟ್ಟಿ, ಇವನಿಗೆ ಪರವಾಗಿಲ್ಲ ಆಧ್ಯಾತ್ಮ ಹಿಡಿಸುತ್ತೆ ಅಂತ ಅಂದ್ರಂತೆ. ಆಗ ಇಬ್ಬರಿಗೂ ಗುರು ದರ್ಶನ ಆಗಿ ಪರಿಚಯ ಆಯ್ತು. ಅಂದ್ರೆ ಅಷ್ಟು ಗುರು ಯಾವುದೋ ರೂಪದಲ್ಲಿ ಇವರಿಗೆ ಪ್ರತ್ಯಕ್ಷ ಆದ್ರಲ್ಲ. ಅದಾದ್ಮೇಲೆ ಗುರುವಿನ ಸಾನ್ನಿಧ್ಯಕ್ಕೆ ಬಂದು ಆ ಗುರುವಿನ ಆಶೀರ್ವಾದವನ್ನು ತಗೊಂಡ್ಮೇಲೆ ಕೆಂಚಪ್ಪನವರ ಬದುಕಿನಲ್ಲಿ ಒಂದಷ್ಟು ಏರುಮುಖವಾಗಿ ನಡೀತಾ ಹೋಯ್ತು. ಆ ಗುರುವನ್ನ ಹರಸಿ ಅವ್ರೇನು ಹಂಪೆಯ ಪರಿಸರಕ್ಕೆ ಹೋಗುವಂತ ಸಂದರ್ಭ ಬರ್ತದಲ್ಲ, ಆ ಹಂಪೆಯ ಪರಿಸರಕ್ಕೆ ಹೋದ ನಂತರದಲ್ಲಿ ಇವರಲ್ಲಿ ಆದ ಬದಲಾವಣೆಗಳಿವೆ. ಅವರು ಇಲ್ಲಿಂದ ಒಂದ್ ದಿವಸ ಕಾಳ್ಘಟ್ಟದ ಹತ್ರ ಹಂಪೆ 3 ಕಿಲೋಮೀಟರ್ದಲ್ಲಿ ಕಾಳ್ಘಟ್ಟ ಅಂತ ಊರಿದೆ. ಅಲ್ಲಿ ಅವರು ವಾಸಸ್ಥಾನ ಗುರುಗಳದು. ಗುರುಗಳು ಕುದುರೆ ಮೇಲೆ ಈ ಮನೆಗೆ ಬರ್ತಾರೆ. ಈ ಮನೆಗೆ ಬಂದು ಇಲ್ಲಿ ಕುತ್ಕೊಂಡು ರಾತ್ರಿ ಎಲ್ಲ ಪ್ರವಚನ ಅವರಿಗೆ ಗೊತ್ತಿದ್ದವರಿಗೆಲ್ಲ ಪಾಠ ಮಾಡಿದಾದ್ಮೇಲೆ ಅವ್ರದ್ದೊಂದು ಲಕ್ಷಣ ಇತ್ತಂತೆ. ರುದ್ರಮುನಿ ಸ್ವಾಮಿಗಳಂತ, ಅವ್ರು ಶಿವಾಚಾರ್ಯರು, ಜಂಗಮರು. ಕುದುರೆ ಮೇಲೆ ಬಂದು, ಕುದುರೆ ಅಲ್ಲಿ ಅಟ್ಮಾಳಿಗೆ ಅಂತ ಇತ್ತು, ಅಲ್ಲಿ ನಿಲ್ಲಿಸಿ ಇಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ರಾತ್ರಿ ನಿದ್ದೆ ಹೋಗ್ಬೇಕಾದ್ರೆ ಅವ್ರದ್ದು ಜೋಳಿಗೆನಲ್ಲಿ ಯಾವಾಗಲೂ ಒಂದು ಮಿಡಿ ನಾಗರಾವ್ ಇಟ್ಕೊಂಡಾರಂತ. ಅವರು ಗಾಂಜಾ ಸೇದಾರಂತೆ. ಜೀವಂತ ನಾಗರಾವ್, ಜೀವಂತ ಮಿಡಿ ನಾಗರಾವ್ ಜೋಳಿಗೆಯಲ್ಲಿ ಇರಬೇಕು. ಈ ಕಡೆ ಜೋಳಿಗೆಯಲ್ಲಿ ಒಂದು 3-4 ಗ್ರಂಥಗಳು, ತಾಳೆಗರಿವು. ಪ್ರವಚನ ಎಲ್ಲಾಗೆ ಮಲ್ಕೊಳ್ಳುವಾಗ ಅವರು ಆ ಮಿಡಿ ನಾಗರಾವ್ ತೆಗೆದ್ಬಿಟ್ಟು ತುದಿ ನಾಲಿಗೆ ಎಳೆದು ಅದಕ್ಕೆ ಕಚ್ಚಿಸ್ಕೊಂಡಾರಂತೆ. ತುದಿ ನಾಗರಾವ್ ಮಿಡಿ ನಾಗರಾವ್ ಕಚ್ಚಿದ ಮೇಲೆ ಅವ್ರು ನಿದ್ದೆ ಹೋಗ್ಬಿಡು. ಅಂದ್ರೆ ಮತ್ತು ಅದು ಯಾವಾಗ ಎಚ್ಚರಿಕೆ ಆದಾಗ ಆದ್ರೂ ಅದು ಓಂಕಾರ ಸ್ವರ ಕೇಳ್ತಾ ಇರೋದು. ಸ್ವಾಮಿಯವ್ರು ನಿದ್ದೆ ಹೋಗಿರೋದಂತೆ ನೋಡುಗರಿಗೆಲ್ಲ, ವ್ಯವಹಾರಸ್ಥರಿಗೆ. ಅದರಲ್ಲಿ ಓಂಕಾರ ಕೇಳದಂತೆ ಹಂಗೆ ಇಲ್ಲಿ ಕುತ್ಕೊಂಡು ಅವ್ರಿಗೆ ಯಾವಾಗ ಎಚ್ಚರಿಕೆ ಆಗುತ್ತೋ ಅವಾಗ ಎದ್ದಾಳರಂತೆ. ಮಧ್ಯೆ ಯಾರು ಎದ್ದಾಳ್ಸಂಗೆ ಇರ್ಲಿಲ್ಲ ಅಂತ. ಆದ್ರೂ ಅದು ಅಲ್ಲೇ ಇರೋದಂತೆ, ಅದು ಜೋಳಿಗೆನಲ್ಲಿ. ಈ ಕಡೆ ಗ್ರಂಥಗಳು ಒಂದು. ಈ ರೀತಿ ಅವರು ಇಲ್ಲಿ ಇದ್ಬಿಟ್ಟು ಇವ್ರ ಬಡತನ ನೋಡಿ ಇವ್ರ ಮಕ್ಕಳು 4 2 ಹೆಣ್ಮಕ್ಳಿಗೆ ಹೊಸಪೇಟೆಯಿಂದ ಕೈಮಗ್ಗದ ಬಟ್ಟೆ, ಅವು ಕೈಮಗ್ಗ ಇತ್ತಂತೆ, ಆ ಬಟ್ಟೆಗಳನ್ನ ತಂದು ಕೊಟ್ಟು ಹೋಗೋರಂತೆ. ನಿನ್ನ ಮಕ್ಕಳಿಗೆ ಹಾಕಪ್ಪ ಯುಗಾದಿ ಹಬ್ಬಕ್ಕೆ, ನಿನ್ನ ಬರ್ತಂದಾಗಿದೆಯಂತ. ಆ ಬಟ್ಟೆಯನ್ನ ಮೊಮ್ಮಕ್ಕಳು ಸಮೇತ ಹಾಕೊಂಡಿದ್ದು ನಾವು ಹಿರಿಯರ ಹತ್ರ ಕೇಳಿದ್ವಿ, ಅಷ್ಟೇ ಕೇಳಿದ್ವಿ. ನಾವು ಹಾಕೊಂಡಿದ್ವಿ ಬಟ್ಟೆಗಳು ರುದ್ರಮುನಿ ಸ್ವಾಮಿ ಕೊಟ್ಟಿದ್ದು ಅಂತೇಳಿ. ಹಾಗೆ ಮಾಡಿದ್ರಂತೆ. ಇಲ್ಲಿ ಸ್ವಾಮೀಜಿಗಳು ಬಂದು ಇಲ್ಲೆಲ್ಲ ಪುರಾಣ, ಪ್ರವಚನ, ಉಪದೇಶ ಮತ್ತು ಜನಜಾಗೃತಿ ಮೂಡುವಂತ ಹಲವತ್ತು ವಿಚಾರಗಳ ಚರ್ಚೆ ಆಗ್ತದೆ. ಜನಸಂಖ್ಯೆ, ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಗ್ತದೆ. ಕೆಂಚಾವಧೂತರು ಒಂದಷ್ಟು ಏನೋ ಪವಾಡ ಪುರುಷರು ಇದ್ದಾರೆ ಅನ್ನುವಂಥದ್ದು ಪ್ರಚಲಿತ ಆಗ್ತದೆ. ಅವರು ಪವಾಡಗಳನ್ನು ತೋರಿಸಿದಂಥದ್ರಲ್ಲಿ ಗುರು ಸಾನ್ನಿಧ್ಯ ದೊರೆತಾದ ಮೇಲೆ ಒಮ್ಮೆ ಅವರು ಅಡವಿಯಲ್ಲಿ ಒಂದು ಹುಲಿಯನ್ನು ಬೇಟೆ ಆಡಿದ್ರು ಅನ್ನುವಂಥದ್ದು ಕೇಳ್ತೇವೆ. ಆ ವಿಚಾರನ ಸಾಧ್ಯನಾ ಇದು? ಅವ್ರಿಗೆ ಉಪದೇಶ ಕೊಡಬೇಕು ಅಂತ ಗುರುಗಳಿಗೆ ಮನಸ್ಸಿಗೆ ಬರ್ತದೆ. ನೀನು ಸಿದ್ಧ ಆಗೋಡ ಉಪದೇಶ ಅಂತ ದಿವಸ ಕೊಡ್ತೀನಿ ಅಂತೇಳಿ ಇಲ್ಲಿ ಸಿದ್ದಪ್ಪನವಜ್ರ ಅಂತ ಬರುತ್ತೆ, ಒಂದು 3 ಕಿಲೋಮೀಟರ್ ಪಶ್ಚಿಮ ದಿಕ್ಕಿಗೆ. ಅದು ಜೋಗಿಮಟ್ಟಿ ಬೆಟ್ಟಕ್ಕೆ ಹೊಂದ್ಕೊಂಡೇ ಇದೆ. ಅಲ್ಲೊಂದು ಸ್ವಯಂ ಗಂಗೋದ್ಭವ ಇದೆ. ಬೆಟ್ಟದಲ್ಲಿ ಮಧ್ಯಕ್ಕೆ ಒಂದು ಗವಿ ಇದೆ, ಸ್ವಯಂ ಗವಿ ಇದೆ. ಅದಕ್ಕೆ ಸಿದ್ದಪ್ಪನವಜ್ರ ಅಂತ ಹೆಸರು. ನಾಥ ಪಂಥದಲ್ಲಿ ಬರ್ತಕ್ಕಂಥ ಸಿದ್ಧರು ಈಗ 500-600 ವರ್ಷದಿಂದಲೂ ಅಲ್ಲಿ ಯೋಗ ತಪಸ್ಸು ಮಾಡ್ಕೊಂಡಿದ್ದಂತ ಒಂದು ಪುಣ್ಯ ಸ್ಥಳ. ಆ ಗಂಗಾ ಸ್ಥಳಕ್ಕೆ ಇವ್ರನ್ನ ಕರ್ಕೊಂಡೋಗಿ ಅವತ್ತು ಅಲ್ಲಿ ಸಿದ್ದಪ್ಪನವಜ್ರದಲ್ಲಿ ಉಪದೇಶ ಕೊಡ್ತಾರೆ. ಉಪದೇಶ ಕೊಟ್ಟು ಮೊದಲಿಗೆ ಹಠಯೋಗ, ನಂತರ ರಾಜಯೋಗವನ್ನ ಮಾಡ್ತಾರೆ. ಇವ್ರೊಂದು ಪ್ರಶ್ನೆ ಇಡ್ತಾರೆ, ಈ ಹಠಯೋಗಿಗಳು ಸನ್ಯಾಸಿ ಆಗ್ಬೇಕಾಗ್ತದೆ ಸ್ವಾಮಿ, ನಾನು ಜಡದೇಹಿ, ಅಜ್ಞಾನಿ, ನಾನು ಆಲೇ ಸಂಸಾರ ಆಗ್ಬಿಟ್ಟಿದ್ದೀನಿ, ಮತ್ತೆ ಸಂಸಾರದವರು ಯೋಗ ಮಾಡಿದ್ರೆ ಏನಾದರೂ ಆಧ್ಯಾತ್ಮಕ್ಕೆ ತೊಂದರೆ ಆಗುತ್ತಾ ಹೆಂಗೆ? ಆಮೇಲೆ ನಾನು ಎಲ್ಲ ಕಟ್ಟುಪಾಡುಗಳಿಗೆ ಒಳಗಾಗಿದ್ದೀನಿ ಇವಾಗ ಅಂದಾಗ ಅವರು ಸಂಸಾರಿಗಳು ಕೂಡ
ಇದ್ದೂ ಇಲ್ಲದಂತೆ ಸಾಧಿಸ್ಬೋದು. ಕೆಸರಿನೊಳಗಿರೋ ಕಮಲ ಪತ್ರ ಹೆಂಗೆ ಇರುತ್ತೋ ನೀರಿಗಂಟದಂಗೆ ಹಾಗೆ ಜೀವನ ಮಾಡಿದರೆ ನಿನಗೆ ಸಾಧ್ಯತೆ ಇದೆ ಅಂಥೇಳಿ ಅವಧೂತ ಮಾರ್ಗವನ್ನು ಇವ್ರಿಗೆ ಅಲ್ಲಿ ಬೀಜ ಬಿತ್ತುತ್ತಾರೆ. ಅವಧೂತ ಮಾರ್ಗ ಬೀಜ ಬಿತ್ತಬೇಕಾದ್ರೆ ಅವರು ಒಂದು ಮಾತು ಹೇಳಿರ್ತಾರೆ ಗುರುಗಳು, ನೋಡೋ ಕೆಂಚಪ್ಪ, ಯೋಗಿಯ ನಡತೆ ಲೋಕ ವಿರುದ್ಧ, ಆಗಲೆಂದು ಮಾಡಿದವನು ಈ ಭವ ಗೆದ್ದ, ಅದಕ್ಕೆಲ್ಲ ಅಂಜಬಾರ್ದು, ಅಳಕಬಾರ್ದು, ಏನ್ ಬೇಕಾದ್ರೂ ಬರುತ್ತೆ, ಕಟ್ಟುಪಾಡಿಗೆ ಎದುರುಗಬೇಡ ಅಂತ ಹೇಳಿದಾಗ ಅದನ್ನು ಗುರುವ ಆಶೀರ್ವಾದ ಅಂತ ಹೇಳಿ ಒಪ್ಪಿ ಅಲ್ಲಿಂದ ಆ ಸಾಧನೆ ಮಾರ್ಗದಲ್ಲಿ ಅವರು ನಡೆದ್ರು. ಸಾಧನೆ ಮಾರ್ಗದಲ್ಲಿ ನಡೀತಾ ಆಮೇಲೆ ಅವರು ಅವಧೂತ ಹಂತಕ್ಕೆ ಬಂದ್ರು, ತಲುಪಿದ್ರು ಅಂತ ನಮ್ಮ ಹಿರಿಯರು ಹೇಳೋರು. ಜೊತೆಗೆ ಅವರು ಈ ಬದುಕು ಅಂತ ಹೇಳಿದ್ರೆ ಅಥವಾ ಜೀವನ್ ಮುಕ್ತಿ ಅಂತ ಹೇಳಿದ್ರೆ ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನದ ಮೂಲಕ ಜೀವನ್ ಮುಕ್ತಿಯನ್ನ ಗಳಿಸ್ತಕ್ಕಂಥ ಒಂದು ಮಾರ್ಗ ಅನ್ನುವಂತನ್ನ ಅನುಸರಿಸ್ಕೋವಂತ ಮುಂದಕ್ಕೆ ನಡೀತಾ ಹೋದ್ರು. ನಡೀತಾ ನಾನು ಆಗ್ಲೇ ಹೇಳಿದ ಹಾಗೆ ಅವರು ಒಬ್ಬ ಯೋಗಿಯಾಗಿ, ಅಂದ್ರೆ ಆಧ್ಯಾತ್ಮ ಹೇಳುವಂಥದ್ದು, ಹಿಂಸೆ ಮಾಡಬಾರ್ದು ಅಂತ ಹೇಳುವಂಥದ್ದು, ನಾವು ಜಾತಿ ಮತ ಧರ್ಮಗಳನ್ನ ಮೀರಿ ಬದುಕು ಕಟ್ಕೊಳ್ಬೇಕು ಅಂತ ಹೇಳ್ಬದ್ದು ಅವರ ಪರಂಪರೆಯ ಒಂದು ಮೂಲ ಸೂತ್ರ. ಅದನ್ನು ಮೀರಿ ಪ್ರಾಣಿದಯ ಇರುವಂತಹ ಆವತ್ತಿನ ಸಮಾಜದಲ್ಲಿ ಇವರು ಹುಲಿಯನ್ನ ಬೇಟೆಯಾಡುವಂತ ಪ್ರಸಂಗ ಹೇಗೆ ಬಂತು? ಅದು ಹೇಗೆ ಅಂತಂದ್ರೆ, ಇವರು ಯೋಗ ಸಾಧನೆ ಮಾಡಬೇಕಾದ್ರೆ ಗುರುಗಳು, ನಾನು ಕುರುಮಡಿ ಕೆರೆಗಿದ್ದೀನಿ, ನೀನು ಅಲ್ಲಿಗೆ ಒಂದು ಏನು ಮರಿ ತಗೊಂಬ ಅಂತ ಹೇಳ್ಬಿಡ್ತಾರೆ ಕುರುಮಡಿ ಕೆರೆಗೆ. ಅದು ಇವರು ಕುರಿ ಮರಿಗಳು ಎಲ್ಲ ಇದು ತಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಎರಳಿ ಹತ್ರ ಮೂಕರ್ತಿ ಆಳ ಅಂತ ಒಂದು ಬರುತ್ತೆ, ಅಲ್ಲಿಗೆ ಒಂದು ಹುಲಿ ಬಂದ್ಬಿಡ್ತಂತ ಅಡ್ಡ. ಕುರಿ ಇತ್ತು, ಹುಲಿನೂ ಬಂತು, ಸ್ವಾಮಿಯರು ಹಿಂಗೆ ದೂರ ನಿಂತ್ಕೊಂಡ್ರು. ಅಲ್ಲಿ ಕುರುಮಡಿ ಕೆರೆಯಲ್ಲಿ ಯಾರ ಮನೆಗೆ ಕೂತ್ಕೊಂಡು ಅವ್ರೇನ್ ಪ್ರವಚನ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಾಗಿ ಅವ್ರದೊಂದು ಇಷ್ಟುದ್ದ ಬೆತ್ತ ಇದೆ, ನೀವು ಕೇಳಿದ್ರೆ ಒಳಗಡೆ ಇದೆ, ತೋರಿಸ್ತೀನಿ. ರುದ್ರಮುನಿ ಸ್ವಾಮಿಗಳು ಆ ಬೆತ್ತ ತಗೊಂಡು ಒಂದ್ಸರಿ ಹಿಂಗೆ ನೆಲ ಕೊಡ್ದ್ಬಿಟ್ರಂತೆ. ಪ್ರವಚನ ಮಾಡೋದ್ ಬಿಟ್ಟು ರುದ್ರಮುನಿಗಳು ಯಾಕೆ ನೆಲ ಬಡಿದ್ರಲ್ಲ ಬೆತ್ತ ತಗೊಂಡು ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ, ಕೇಳೋರಿಗೆ. ಏನ್ ಸ್ವಾಮಿ ಹಿಂಗೆ ನೆಲ ಈಗ ಒಬ್ಬ ಮನುಷ್ಯ ಬರ್ತಾನೆ, ಅವನ ಬಾಯಾಗೆ ಕೇಳುವಂತ್ರಿ, ನಿಮಗೆ ಗೊತ್ತಾಗತ್ತೆ ಮುಂದಿನ ಸುದ್ದಿ ಅಂತ. ಇವ್ ನೆಲ ಹಿಂಗೆ ಯಾವಾಗ ಬಡಿದ್ರು, ಮೂಕರ್ತಿ ಹಳ್ಳದ ಹುಲಿ ಅಡ್ಡ ಬಂದಿತ್ತಲ್ಲ, ಆ ಹುಲಿ ಹಾಗೆ ನೆಲ ರಾವ್ ಬಿಡ್ತಾನೆ. ನೆಲ ರಾವಿದ ಮೇಲೆ ಇವರು ಹಿಂಗ್ ಬೆನ್ ಮೇಲೆ ಕೈ ಇಟ್ರೆ ಅದ ಹಂಗೆ ತಟಸ್ಥ ಶಾಂತವಾಗ್ಬಿಡ್ತಂತೆ, ಅದ್ರ ವ್ಯಾಘ್ರ ಸ್ಥಿತಿ ಎಲ್ಲ ಹೋಗ್ಬಿಡ್ತಂತೆ, ಮೃದು ಸ್ವಭಾವಕ್ಕೆ ಬಂದ್ಬಿಡ್ತಂತೆ, ಬಾಲ ಎಲ್ಲ ಅಲ್ಲಾಡಿಸ್ಬಿಡ್ತಂತೆ. ಅಂದ್ರೆ ಗುರುಕಾರುಣ್ಯ ನಮ್ಮ ಮೇಲಿದ್ರೆ ಭವಬಂಧನಗಳನ್ನ ಮೀರಿದ ಈ ಕಷ್ಟ ಕಾರ್ಪಣ್ಯಗಳಿಂದ ಗೆದ್ದು ಮುನ್ನಡಿಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಅಂತಹ ಎಲ್ಲ ರೀತಿಯ ಒಂದಷ್ಟು ಪವಾಡಗಳು ಈ ಜನರ ಮೇಲೆ ಪ್ರಭಾವ ಬೀರುತ್ತೆ. ಈ ಹೊತ್ತಿನ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈ ಮನೆಯ ವಿಶೇಷತೆಯನ್ನ, ಇಲ್ಲಿರ್ತಕ್ಕಂಥ ಆಧ್ಯಾತ್ಮದ ಪರಿಕರಗಳನ್ನು ಕುರಿತಾದ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಿ. ಈ ಮನೆ ಅಂತೂ ಈಗಾಗಲೇ ಹೇಳಿದಾಗೆ 200-250 ವರ್ಷ ಆಯ್ತು. ಅವರು ಈ ಮನೆಯಲ್ಲೇ ದನ ಕರುಗಳನ್ನೆಲ್ಲ ಇಲ್ಲೇ ಕಟ್ಕೊಂಡು ಜೀವನ ವ್ಯವಸಾಯ ಎಲ್ಲ ಮಾಡಿದ್ದಾರೆ, ಕಪ್ಪು ಮಡಿಕೆ ಎಲ್ಲ ಹೊಡ್ತಿದ್ದಾರೆ. ಇಲ್ಲಿ ನೋಡಿ ಎದುರಿಗೆ ಕಾಣ್ತಕ್ಕಂಥದ್ದು ಅವ್ರು ಬಳಸಿದಂತ ತಡಿ, ಅದು ಅದ್ರ ಮೇಲೆ ಮಲ್ಗರಂತೆ. ಅವ್ರು ಯಾವಾಗ ಸಂರಕ್ಷಣೆ ಮಾಡೋದಕ್ಕೆ ಒಂದು ಕಾರಣ ಇದೆ. ಸ್ವಾಮಿಯರು ಕಾಲವಾದ ಮೇಲೆ ಇಲ್ಲಿ ಇಟ್ಟಿದ್ರಲ್ಲ, ಅಲ್ಲಿ ಇಟ್ಟಿದ್ರು. ನಮ್ಮಪ್ಪಂದು ತಡಿ ನಾನು ಹಾಸ್ಕೊಂಡ್ರೆ ಏನಾಗುತ್ತೆ ಅಂತ ಅವ್ರ ಎರಡನೇ ಮಗ ಗೋಳಪ್ಪ, ನಾನು ಅವನಿಗೂ ಸ್ವಲ್ಪ ಜ್ವರ ಬಂದಿತ್ತಂತೆ. ಆಗ ನೋಡಿ ಅಲ್ಲಿ ಹಾಸಿಗೆನಲ್ಲಿ ಹಾಸ್ಕೊಂಡು ಮಲ್ಕೊಂಡಂತೆ. ಮಲ್ಕೊಂಡು 3 ದಿವಸಕ್ಕೆ ಅವರು ದೇಹ ತ್ಯಾಗ ಮಾಡ್ಬಿಟ್ರು. ದೇಹ ತ್ಯಾಗ ಆಯ್ತು ಅಂತ ಹೇಳಿ ಇವ್ರ ಅಣ್ಣ ತಮ್ಮಳು 4ರಲ್ಲ, ಊರಿಗೆಲ್ಲ ಸುದ್ದಿ ಕಳಿಸಿದ್ರು. ಕಾಲು ಕೈ ಎಲ್ಲ ಮುರಿದು ಮೇಲೆ ಒಂದು ಕುಡ ಅಂತ ಕಬ್ಬಿಣದವು ಇರುತ್ತೆ ಕುಡ, ಆ ಕುಡ ಹೆಗಲ ಮೇಲೆ ಏರಿದ್ರಂತ, ಹಿಂಗೆ ಹೊಟ್ಟೆ ಮೇಲೆ ಏರಿ ಮಲ್ಗಂಗಿಲ್ಲ ಅವತ್ತು ರಾತ್ರಿ. ಎಲ್ಲರೂ ಅಲ್ಲಿಗೆಲ್ಲ ಕಂಬ ಕೂತ್ಕೊಂಡು ಎಂಥ ಜ್ವರ ಬಂದು ಹೋಗೇ ಬಿಟ್ನಲ್ಲಪ್ಪ ಅಂತ ಮಾಡಿದ್ರಂತೆ. ಆ ಜ್ವರಕ್ಕೆ ಕಳಿಯೋದಕ್ಕೆ ಒಬ್ರು ಕಾಳಾಚಾರರು ಅಂತ ಇದ್ರಂತೆ ಈ ಊರಲ್ಲಿ ಮೇಷ್ಟ್ರು. ಅವರು ನಾನು ಒಂದು ಕಟ್ಪಾಡು ಮಾಡ್ತೀನಿ ಈ ಮನೆಗೆ, ಯಂತ್ರ ಬರ್ದಾಕಿ ಕಟ್ ಮಾಡ್ತೀನಿ ಅಂತ ಬಂದಿದ್ರಂತ. ಅದಕ್ಕೆ ಸಾಮಾನೆಲ್ಲ ತಂದು ಇಟ್ಕೊಂಡಿದ್ರಂತ ಇವರು ಅಣ್ಣ ತಮ್ಮಗಳು. ಮಗ ತಮ್ಮ ಬದುಕಿದ್ರೆ ಸಾಕು ಅಂತ. ಕಟ್ಪಾಡು ಮಾಡೋನು ಬೆಳಗಿನ ಜಾವ 3 ಗಂಟೆಗೆ ಮಾಡ್ತೀನಿ ಅಂತ ಹೇಳಿದ್ನಂತೆ. ವಸ್ತು ಎಲ್ಲ ತಂದು ಇಟ್ಕೊಂಡಿದ್ದಾರೆ, ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ 3 ಗಂಟೆವರೆಗೆ ಗುಳಿಸಳ್ಳಿ ನಾಕಿಕೆರೆ ಸಂಬಂಧಕ್ಕೆಲ್ಲ ಆಳು ಕಳಿಸಿದ್ದಾರೆ ಇವರು. ಆ ರಾತ್ರಿ ಎಲ್ಲ ಇಲ್ಲಿ ಮೌನವಾಗಿ ಕೂತಿದ್ದಾರೆ. 3 ಗಂಟೆಗೆ 4 ಗಂಟೆ ಟೈಮಿಗೆ ಹೊಟ್ಟೆ ಮೇಲೆ ಏರಿದಂತ ಕೂಡ ಮಿಸ್ಗಾಡಿ ಬಿದ್ದ್ಬಿಡ್ತಂತ. ಕೂಡ ಬಿತ್ತು ಅಂತ ಯಾರೋ ಒಬ್ಬ ಎತ್ತಿದಂತೆ. ಎತ್ತಿದಾಗ ಮನುಷ್ಯ ಉಸಿರಾಡನಂತೆ. ಹೇ ಗೋಳಪ್ಪ ಇನ್ನು ಜೀವಂತವಾಗಿದ್ದಾನೆ. ಆವಾಗ ಎತ್ತನೇನಪ್ಪ ಅಂದ್ರೆ ಎದ್ದ ತಕ್ಷಣ ಅಣ್ಣ ಅನ್ನಂತ. ಅವ್ರ ಅಣ್ಣ ಇಲ್ಲೇ ರುದ್ರಪ್ಪ ಅಂತ ಕೂತಿರಂತೆ, ನನಗೆ ಸ್ವಲ್ಪ ಊಟಕ್ಕೆ ಬೇಕು ಅಂದ್ರಂತೆ.
ಅವಾಗಲೇ ರಾಗಿ ಇಟ್ಟಿಟ್ಟು ಒಂಚೂರು ಮುದ್ದೆ ಮಾಡಿ ಊಟಕ್ಕಿಟ್ಟಂತೆ. ಊಟಕ್ಕಿಟ್ಟು ಕಂಬಳಿ ಹಿಂಗೆ ಕುತ್ಕೊಂಡರು, ನಮ್ಮ ಅಪ್ಪನ ತಡಿ ಮೇಲೆ ನಾನು ಯಾಕೆ ಮಲಗಿಸಿದಿರಿ, ಅದನ್ನ ಮೊದಲು ಸುತ್ತಿ ಇಟ್ಟುಬಿಡ್ರಿ, ಅದ್ರ ಮೇಲೆ ಯಾರನ್ನು ಮಲಗಿಸ್ಬೇಡ್ರಿ ಅಪ್ಪ ಬಂದು ಕನಸಿನಾಗ ಹೇಳಿದ್ದಾನೆ. ಆಮೇಲೆ ಎರಡನೇದು, ಇದು ಜಗನ್ಮಾತೆ ಆದ ದೇವಿ ಬಂದು ಕೂತಿದ್ದಾಳೆ. ಆ ಗ್ರಂಥಗಳು ಅಲ್ಲೇ ಬಂದಿದ್ವು, ಹಂಪೆಯಿಂದ ಗ್ರಂಥಗಳು, ದೇವಿ ಮಹಾತ್ಮೆ, ಜ್ಞಾನ ಸಿಂಧು, ಚಿರಂದ್ರ ಬಾಲ್ಯಲೆ, ಇದು ಜಲಶಿಲ್ಪಿ ಅಂತ ಭವಿಷ್ಯ ಹೇಳೋದು, ಇದು ಯಂತ್ರ ಹಾಕೋದು ಒಂದು ಪುಸ್ತಕ. ಇವೆಲ್ಲ ಅಲ್ಲೇ ತಂದಿಟ್ಟಿದ್ರು ಸ್ವಾಮಿಯವರು ಅವ್ರು ಬದುಕಿದ್ದಾಗ್ಲಿ. ಈ ಮನೆಗೆ ಇನ್ನು ಮುಂದೆ ಯಾರಿಂದಲೂ ಕಟ್ಟುಪಾಡು ಮಾಡಿಸೋದು, ಯಂತ್ರ ಹಾಕೋದು, ವಾಮಾಚಾರ ಏನು ಮಾಡಿಸ್ಲೇಬೇಡ್ರಿ, ಇಲ್ಲೇನು ತೊಂದರೆ ಆಗಲ್ಲ, ನೀವು ಅವ್ರಿಗೆ ವಾಪಸ್ ಕಳಿಸ್ಬಿಡಿ ಅಂತ ಹೇಳಿದರು. ಆಮೇಲೆ ಮುದ್ದೆ ಊಟ ಮಾಡಿದರು. ಅಣ್ಣ ಈ ತಡಿ ಮೇಲೆ ಯಾರು ಮಲಗಂಗಿಲ್ಲಣ್ಣ, ನನಗೆ ವಿಚಿತ್ರ ಆಗೋಗ್ಬಿಡ್ತು, ನಾನು ಓದೋನು ವಾಪಸ್ ಬಂದಂಗಾಯ್ತು ಅಂತ ಅವತ್ತು ಬಟ್ಟೆ ಹಾಕಿ ಸುತ್ತಿ ಮೇಲಿಟ್ಟವರು. ನಾವು ಯಾರು ಮಕ್ಕಳು ಮೊಮ್ಮಕ್ಕಳು ಯಾರು ಅದನ್ನು ಬಳಸಲ್ಲ, ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಹಂಪಿ ಹುಣ್ಣಿಮೆ ಜಾತ್ರೆ ಆಗುತ್ತೆ, ಅವತ್ತು ಪಲ್ಲಕ್ಕಿನಲ್ಲಿ ಅದನ್ನಿಟ್ಟು ಸ್ವಾಮಿಯನ್ನು ಕುಂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕೆಳಗೆ ಹಂಪಿ ಹುಣ್ಣಿಮೆ ಜಾತ್ರೆಯಲ್ಲಿ ಹೋಗಿ ಒಂದ್ಸರಿ ಬಂದ್ರೆ ಕ್ಲೋಸ್, ಅದನ್ನ ಹಾಗೆ ಪೂಜೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ಮಾತ್ರ ಅದನ್ನ ಬಳಕೆ ಅವ್ರಿಗೆ ಬಳಕೆ ಮಾಡಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದಷ್ಟು ತಂಬೂರಿ ಇದೆ, ಪೆಟ್ಟಿಗೆ ಇದೆ, ಹಿಂಭಾಗದಲ್ಲಿ ಸ್ವಾಮಿಗಳು ತಂದು ರಕ್ಷಿಸಿದಂತಹ ಒಂದಷ್ಟು ಗ್ರಂಥಗಳಿದ್ದಾವೆ. ಇದರೆಲ್ಲದರ ಸಂರಕ್ಷಣೆ ಉದ್ದೇಶ ಏನು? ಇದು ಸ್ವಾಮಿಗಳು ಅವ್ರು ಬಳಸಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಪೂಜ್ಯನೀಯವಾಗಿ ಅದನ್ನ ಭಾವಿಸ್ತಾ ಇದೀವಿ. ನೋಡಿ, ಅದು ತತ್ರಾಣಿ ಅಂತ ಅವರು ಬೆಟ್ಟದಲ್ಲಿ ದನ ಕಾಯಕ್ ಹೋದಾಗ, ಕುರಿ ಕಾಯಕ್ ಹೋದಾಗ ಸಿದ್ದಪ್ಪನೋಜರಕ್ಕೆ ಅದ್ರಲ್ಲಿ ನೀರು ಇಟ್ಕೊಂಡು ಹೋಗ್ಬಿಡಾರಂತೆ. ಒಂದು ಇಷ್ಟು ರಾಗಿ ಮುದ್ದೆ ಮಾಡಿಸ್ಕೊಂಡು ಗಂಟು ಹಾಕೊಂಡಾರಂತೆ. ಅದು ಕಲ್ಲಿ ಅಂತ ಆ ತಗೊಂಡೋಗಿ ಬೆಟ್ಟಕ್ಕೆ ಹೋದ್ರೆ ಇವ್ರ ಜೊತೆಗೆ ಎಲ್ಲ ಹುಡುಗರು ದನ ಕಾಯರಲ್ಲ, ಆ ಒಂದಿಷ್ಟು ಮುದ್ದೆನಲ್ಲಿ ದನ ಕಾಯ ಹುಡುಗರು ಬಂದ್ರೆ ಇವರು ಬಿನಾ ಸಾಕ್ಷಿ ನಾ ಭುಂಜನ್ ಅಂತ ತತ್ವವನ್ನು ಪಾಲಿಸಿದವರು. ಆದ್ರೆ ಅರ್ಥ, ಊಟಕ್ಕೆ ಒಬ್ಬರು ಸಾಕ್ಷಿ ಇಲ್ಲ ಅಂದ್ರೆ ಆ ಊಟ ನೀನ್ ಮಾಡಬಾರ್ದು, ಹಂಚದಲ್ಲೇ ಊಟ ಮಾಡಬಾರ್ದು, ಒಬ್ರಿಗೆ ಹಂಚೆ ಊಟ ಮಾಡ್ಬೇಕು ಅನ್ನೋದು ತತ್ವವನ್ನ ಆ ಸಂದೇಶ ಪಾಲಿಸ್ಕೊಂಡು ಮಾಡ್ರು. ಯಾರನ್ನ ಹುಡುಗರನ್ನ ಕರೆದು ಬಂದು ಕೂತ್ಕೊಂಡ್ರೆ ಅವತ್ತು ಊಟ ಮಾಡಾರಂತೆ. ಇಲ್ಲ ಅಂದ್ರೆ ಅದೇ ಮುದ್ದೆ ತಗೊಂಬಂದು ಅವ್ರ ಮನೆಯವ್ರ ಹೆಸರು ಹುಚ್ಚಮ್ಮ ಅಂತ ಹೇಳಿ, ಹುಚ್ಚಿ ಒಳ್ಳೆ ಮನಸ್ಸಿನಾಗೆ ನೀನ್ ಬುದ್ಧಿ ಕಟ್ಟಿಲ್ಲ, ಇವತ್ತು ನನ್ನ ಮಕ್ಳು ಯಾರು ಬರ್ಲಿಲ್ಲ, ತಗಳೆ ನಿನ್ ಮಕ್ಳಿಗೆ ಅಂತ ಎಸ್ಬಿಡೋದು. ಇವು ನನ್ ಮಕ್ಳು ಅಂತಿರ್ಲಿಲ್ಲ ಅಂತ ನಾಲ್ಕರ್ನು, ತಗಳೆ ನಿನ್ ಮಕ್ಳಿಗೆ ಅಂತ ಹೇಳಿ ಎಸ್ಬಿಡೋರಂತೆ. ನಾಳೆಯಿಂದ ಒಳ್ಳೆ ಮನಸ್ಸಿನಲ್ಲಿ ಬುದ್ಧಿ ಕಟ್ಟು, ಯಾರು ಬರ್ಲಿಲ್ಲ ಅಂತ ಹೇಳಿ ಉಪವಾಸ ತಂದ್ಬಿಡಾರಂತೆ. ಅದು ಕಲ್ಲಿ ಅಂತ ನೀರಿ. ಇದು ತಂಬೂರಿ, ದೇವಿ ಮಹಾತ್ಮೆ ಆಗುವಾಗ ಆ ತಾಳೆಗರಿ ಓದುವಾಗ ಅದನ್ನ ನುಡಿಸ್ಕೊಂಡೆ ದೇವಿ ಮಹಾತ್ಮೆ ಓದ್ತಕ್ಕಂಥದ್ದು. ಹಂಪೆನಲ್ಲಿ ಅವ್ರ ಗುರುಗಳು ಕೊಟ್ಟಂತ ಒಂದು ತಂಬೂರಿ ಒಳಗಿದೆ, ಅದ್ರ ತಂತಿ ತೆಗೆದ್ವಿ. ಅವರು ಕಾಲುವಾದಾಗ ಆ ತಂತಿ ತೆಗೆದಿದ್ದಾರೆ, ಅದು ಕಾಲುವಾಗಲೇ ತಂತಿ ಹರಿದೋಗಿದೆ. ಇವ್ರು ಯಾಕೋ ಅದನ್ನ ಹಾಕಕ್ ಮನಸ್ಸು ಮಾಡಿಲ್ಲ, ಇವ್ರು ಹೊಸದ್ ಮಾಡ್ಕೊಂಡಿದ್ದಾರೆ. ಆ ತಂತಿ ತಂಬೂರಿ ಒಳಗಡೆ ಇದೆ, ಅದು ಗುರುಗಳದು. ಆಮೇಲೆ ಆ ಗುರುಗಳು ಅಲ್ಲಿ ಸಮಾಧಿ ಆದಾಗ ಅಲ್ಲಿ ಜೋಳದ ಹರಳನ್ನ ಮಾಡಿ ಆ ಒತ್ತಿಗೆ ಗಂಟುಗಳನ್ನೆಲ್ಲ ಕೊಳಾಳಿಗೆ ತಗೊಂಡ್ಬರ್ತಾರೆ. 2 ಗಂಟು ತಗೊಂಡ್ಬರ್ತಾರೆ. 1 ಗಂಟು ತರುವಾಗ ಕುರ್ಮಡಿಕೆರೆ ಅಂತ ಐತಲ್ಲ, ಪ್ರಥಮವಾಗಿ ಗುರು ದರ್ಶನ ಆಗಿದ್ದು ನನಗೆ ಇಲ್ಲೇ ಅಂತ ಯಾಕೋ ಇವ್ರಿಗೆ ಕಣ್ಣೀರು ಬಂದು ಹಿಂಗೆ ಜಳಗ್ಸಿದ್ಕೆ 1 ಗಂಟು ಆಳ್ದಕ್ ಬಿದ್ಬಿಡ್ತಂತೆ. ಓ ಯಾಕಮ್ಮ ನೀನ್ ನಮ್ಮ ಮನೆಗೆ ಬರಂಗ್ ಕಾಣಲ್ಲ, ಯಾರು ಉಳಿದೋಳೋ ಅವಳನ್ನ ತಗೊಂಡು ಹೋಗ್ನಿ, ನೀನ್ ಬಿದ್ದಣ್ಣ ಅಂತೇಳಿ ಅಲ್ಲೇ ಒಂದು ಜಮೀನ್ ಗಡ್ಡೆ ಅದ್ರ ಒಂದು ಸ್ವಾರೆ ತರಿಸ್ಬಿಟ್ಟು ಸ್ವಾರೆಗೆ ಇಟ್ಬಿಟ್ಟು ಅಲ್ಲಿ ವಿಭೂತಿ ಗಟ್ಟಿಯಿಂದ ಮಾಡಿ ಒಂದು ಸಮಾಧಿ ಮಾಡಿ ಆ ಗಂಟನ್ನು ಅಲ್ಲೇ ಇಟ್ಟು ಬಂದ್ಬಿಟ್ಟಿದ್ರು. ಆ ಕ್ಷೇತ್ರವು ಕೂಡ ಈಗ ಒಳ್ಳೆ ಬೆಳವಣಿಗೆ ಆಗಿದೆ, ಸುಕ್ಷೇತ್ರ ಆಗಿದೆ. ಅಲ್ಲಿ ದೇವಸ್ಥಾನ ಸಮಾಧಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕುರ್ಮಡಿಕೆರೆನಲ್ಲಿ. ಆ ಗಂಟು ಬಿದ್ದ ಜಾಗ, ಉಳಿದ ಗಂಟು ನಮ್ಮನೆಗೆ ಬಂದಿದೆ. ಅದರಲ್ಲಿ ದೇವಿ ಪುರಾಣ ಅನ್ನೋದು ಮಾತ್ರ ಪ್ರತಿ ಹುಣ್ಣಿಮೆ ದಿವಸ ತಿಂಗಳಿಗೊಂದ್ಸರಿ ಓದ್ತೀವಿ. ಸ್ವಾಮಿಯವರು ಹಂಪೆನಲ್ಲೇ 4 ಮಾಡಾರಂತೆ. ಒಂದು ಶ್ರಾವಣ, 2ನೇದು ದಸರಾ, 3ನೇದು ಶಿವರಾತ್ರಿ, 4ನೇದು ಹಂಪ ಹುಣ್ಣಿಮೆ ಅಂತೇಳಿ ಅಲ್ಲಿ ತೇರಾಗುತ್ತಲ್ಲ, ಆ 4 ದಿನಗಳಲ್ಲಿ ದೇವಿ ಪುರಾಣ ಓದರಂತೆ. ಇವ್ರು ದೇವಿ ಪುರಾಣಕ್ಕೆ ಕಾಳ್ಗಟ್ಟಕ್ಕೆ ಹಂಪಿಗೆ ಹೋಗರಂತೆ. ಆ 4 ಮಾತ್ರ ಈ ಮನೆಯಾಗಿ ಇವ್ರು ನಡೆಸಿದ್ದಾರೆ. ಈಗೇನಾಗಿದೆ, ದೇವಿ ಪುರಾಣ ಓದ್ಸೋರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮದುವೆ ಆದರು ಮುಂಜಿ ಮಕ್ಕಳು ನೌಕರಿಗೆ ಹೋಗೋರೆಲ್ಲ ಅರಕೆ ಮಾಡ್ಕೊಳ್ತಾರೆ. ಅವರೆಲ್ಲ ತಿಂಗಳಿಗೊಂದ್ಸರಿ ಬಂದು ಹುಣ್ಣಿಮೆ ದಿವಸ ಓದಿಸ್ತಾರೆ. ಬಹುಶಃ ಇಷ್ಟೆಲ್ಲ ಮೂಲ ಪುರುಷನ ಒಂದು ಮೂಲ ವಾಸಸ್ಥಳದ ಮಾಹಿತಿಯನ್ನು ಹಂಚಿಕೊಂಡ್ವಿ. ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಅಲ್ಲಿವರೆಗೆ